ತುಂಗಾನಗರ ಠಾಣಾ ವ್ಯಾಪ್ತಿಯಲ್ಲಿ ಬರುವ ನಮ್ಮ ಕೇಂದ್ರ ಕಾರಾಗೃಹದಲ್ಲಿ ಇತ್ತೀಚೆಗೆ ಒಂದು ಪ್ಯಾಕೆಟನ್ನು ಎಸೆದು ಆ ಪ್ಯಾಕೆಟಲ್ಲಿ ಮೊಬೈಲು, ಗಾಂಜಾ ಮತ್ತು ಸಿಗರೇಟು, ಬೀಡಿ ನಮಗೆ ಸಿಕ್ಕಿತ್ತು. ಈ ನಿಟ್ಟಿನಲ್ಲೇ ನಾವು ಒಂದು FIR ದಾಖಲೆ ಮಾಡ್ಕೊಂಡಿದ್ವಿ. NDPS ಕಾಯ್ದೆಯಡಿ ಮತ್ತು ನಮ್ಮ ಕಾರಾಗೃಹ ಕಾಯ್ದೆಯಡಿ ನಾವು ಕೇಸನ್ನು ಬುಕ್ ಮಾಡಿಕೊಂಡು ಈ ಕೇಸಲ್ಲಿ 4 ಜನನ್ನ ನಾವು ಅರೆಸ್ಟ್ ಮಾಡಿದ್ದೀವಿ. ಮೊಹಮ್ಮದ್ ಕಲಂದರು, ಆಮೇಲೆ ಅಬ್ದುಲ್ ಮುನಾಫ್, ಆಮೇಲೆ ವಿಜಯ್ ಮತ್ತು ಪರಶುರಾಮ್. ಈ 4 ಜನ ಕೂಡ ಈ ಮೊಹಮ್ಮದ್ ಕಲಂದರ್ ಅನ್ನೋನ ಒಂದು ಸಹಚರರಾಗಿರ್ತಾರೆ. ಇವನು ಕಲಂದರು ಜೈಲಿನಲ್ಲಿ ಇದ್ದಾಗ ಇವ್ರ ಕಡೆಯಿಂದ ಮೂರು ಜನ ಯಾರಿದ್ರು ಅವ್ರ ಕಡೆಯಿಂದ ಒಂದು ಗಾಂಜಾವನ್ನ ಎಸ್ಕೊಂಡಿದ್ದ, ನೀನು ಬಂದು ಎಸಿರಿ ಅಂತ ಅವ್ರಿಗೆ ಅವನು ಪ್ರೇರೇಪಣೆ ಮಾಡಿದ್ದ ಅನ್ನೋದು ನಮಗೆ ಖಚಿತವಾಗಿ ಮಾಹಿತಿ ಗೊತ್ತಾಗಿ ಈ 4 ಜನನ ಇವಾಗ ಅರೆಸ್ಟ್ ಮಾಡಿದ್ದೀವಿ. ಇಲ್ಲಿ ಅವರು ಪ್ಲಾನ್ ಹೆಂಗ್ ಮಾಡ್ತಾ ಇದ್ರು, ಎಲ್ಲ ಒಂದು ಟೈಟಾಗಿ ಬೈಂಡ್ ಓವರ್ ಮಾಡ್ಕೊಂಡ್ಬಿಟ್ಟು ಅವರು ಒಳಗಡೆ ಭೇಟಿ ಮಾಡೋಕ್ಕೆ ಬಂದಂತಹ ಸಮಯದಲ್ಲಿ ಆಚೆ ಹೋಗ್ಬೇಕಾದ್ರೆ ಅದನ್ನ ಒಗೆದುಬಿಟ್ಟು ಹೋಗೋರು. ಇದನ್ನ ನಾವು ನಮ್ಮ CCTV ಕ್ಯಾಮ್ರಲ್ಲಿ ಎಲ್ಲ ನೀಟಾಗಿ ಕ್ಯಾಪ್ಚರ್ ಮಾಡಿಕೊಂಡು, ಅದೇ ರೀತಿ ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ನಾವು ಫಾಲೋ ಅಪ್ ಮಾಡಿಕೊಂಡು ಈ ಆರೋಪಿಗಳನ್ನ ಪತ್ತೆ ಹಚ್ಚಿ ಅವ್ರನ್ನ ನಾವು ಅರೆಸ್ಟ್ ಮಾಡಿದ್ದೀವಿ. ಇದರಲ್ಲಿ ಯಾರು ಆರೋಪಿಗಳಿಗೆ ಯಾರಾದರೂ ಯಾವುದೇ ರೀತಿಯ ಒಂದು ನಿಷೇಧಾರ್ಹ ಪದಾರ್ಥಗಳನ್ನು ಅವ್ರಿಗೆ ಕೊಟ್ಟಲ್ಲಿ ನೀವು ಕೂಡ ಖಂಡಿತವಾಗ್ಲೂ ಜೈಲಿಗೆ ಹೋಗ್ತೀರಾ. ಇದರಲ್ಲಿ ಯಾವುದೇ ರೀತಿ ಸಂಶಯ ಬೇಡ. ನಾವು ಈ 3 ಜನನ ಅದರಲ್ಲೇನೆ ಫಿಟ್ ಮಾಡಿ ಒಳಗೆ ಕಳಿಸ್ಕೊಟ್ಟಿದ್ದೀವಿ ಅವ್ರಿಗೆ. ಅವರು ಅಲಾಂಗ್ ವಿತ್ ಕಲಂದರ್ಗೋಸ್ಕರ ಅವ್ನ ಮಾತು ಕೇಳ್ಬಿಟ್ಟು ಇವಾಗ ಈ 3 ಜನನು ಜೈಲಿಗೆ ಹೋಗವ್ರೆ ಅವರು. ಸೊ ಅದಕ್ಕೆ ಈ ಒಂದು ಕಾರ್ಯಾಚರಣೆಯನ್ನು ನಮ್ಮ ತುಂಗಾನಗರ ಪೊಲೀಸರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನಮ್ಮ KSISF ಅವರು ಕೂಡ ಇದನ್ನು ಹುಡ್ಕೋದ್ರಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಇವ್ರು 3 ಜನ ಏನೂ ಇಲ್ಲ, ದೇರ್ ಆಲ್ ಜಸ್ಟ್ 18 ದಾಟಿದ್ದಾರೆ. ಅವರು ಎಲ್ಲ ಮೆಕ್ಯಾನಿಕ್ ಕೆಲಸ, ಆಮೇಲೆ ಕೂಲಿ ಕೆಲಸ ಮಾಡ್ಕೊಂಡಿದ್ದವರು. ಯಾರೋ ಇವ್ನು ಕಲಂದರ್ ಕಡೆಯವ್ರು ಯಾರೋ ಹೇಳಿ ಇದನ್ನ ಹೋಗಿ ಹೆಸ್ ಬಂದಿದ್ದಕ್ಕೆ ಇವರು ಹೆಸ್ ಬಂದವರು. ಇವ್ರಿಗೆ ಏನಿತ್ತು ಏನಿಲ್ಲ ಅಂತಲೂ ಗೊತ್ತಿಲ್ಲ ಅವರಿಗೆ. ಸುಮ್ಮನೆ ಬಂದು ಯಾರೋ ಅವರು ಒಂದು 500 ರೂಪಾಯಿ ಕೊಡ್ತೀನಿ ಅಂತ ಹೇಳಿದರೆ ಅವ್ರು ಅದಕ್ಕೆ ಎಸೆಯಕ್ಕೆ ಹೋಗಿ ಇಲ್ಲಿ ಸಿಗಾಕೊಂಡು ಜೈಲಿಗೆ ಹೋಗಿ ಬಂದವರು. 500 ರೂಪಾಯಿ ಆಸೆಗೆ ಅವರೆಲ್ಲರೂ 3 ಜನ ಜೈಲು ಸೇರಬೇಕಾಯಿತು. ಸೊ ಅದಕ್ಕೆ ಈ ವೆರಿ ಸ್ಟ್ರಿಕ್ಟ್ ಪ್ರಾವಿಷನ್ಸ್. ಇದರಲ್ಲಿ ಯಾರಾದರೂ ಒಂದು ಜೈಲಲ್ಲಿ ಎಸೆಯೋದು ಅಥವಾ ಜೈಲಲ್ಲಿ ಇತರೆ ಪದಾರ್ಥಗಳನ್ನು ಸಾಗಣೆ ಮಾಡೋದು ಗೊತ್ತಾದರೆ ಅವ್ರ ಮೇಲೆ ಕಠಿಣವಾಗಿ ಕಾನೂನಾತ್ಮಕ ಕ್ರಮವನ್ನು ನಾವು ತಗೊಂಡು ಹೋಗ್ತೀವಿ ನಮ್ಮ ಕಡೆಯಿಂದ.